ಮೊಟ್ಟೆ ಮಧ್ಯಾಹ್ನವೇ ಮನೆಗೆ ನುಗ್ಗಿದ್ದ ದರೋಡೆಕೋರರು ಜಸ್ಟ್ 20 ನಿಮಿಷದಲ್ಲಿ ಮನೆಯಲ್ಲಿದ್ದಂತಹ ಚಿನ್ನಾಭರಣವನ್ನು ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಆರ್ ನಗರದಲ್ಲೂ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಸಿಕ್ಕಿದೆ, ನೋಡೋಣ ಬನ್ನಿ. ಹಾಡಹಗಲೇ ಮನೆಗೆ ನುಗ್ಗಿ ದರೋಡೆ, ಪೊಲೀಸರ ಸೋಗಿನಲ್ಲಿ ದೋಚಿದ ಖದೀಮರು. ಹಾಡಹಗಲೇ ಉದ್ಯಮಿ ಮನೆಗೆ ನುಗ್ಗಿ ಮನೆಯಲ್ಲಿದ್ದ ದಂಪತಿಯನ್ನ ಬೆದರಿಸಿ ಚಿನ್ನಾಭರಣ ಹಾಗೂ ನಗದನ್ನ ದೋಚಿಕೊಂಡು ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ನಗರದ ಬ್ಯಾಡರಹಳ್ಳಿ ಭಾರತ್ ನಗರದ 2ನೇ ಹಂತದಲ್ಲಿರುವ ಉದ್ಯಮಿ ಹೊಂಬಾಳೇಗೌಡ ಎಂಬುವವರ ಮನೆಗೆ ಪೊಲೀಸ್ ಡ್ರೆಸ್ನಲ್ಲಿ ಇಬ್ಬರು ಮನೆಗೆ ನುಗ್ಗಿದ್ದಾರೆ. ಆರಂಭದಲ್ಲಿ ಇವರು ಯಲಹಂಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕ್ರೈಮ್ ಪಿಸಿ ಅಂತ ದಂಪತಿಗೆ ಪರಿಚಯ ಮಾಡಿಕೊಂಡಿದ್ದಾರೆ. ಮನೆ ಸುತ್ತಮುತ್ತ ಘಟನೆ ನಡೆದಿದೆ, ನಿಮ್ಮ ಮನೆಯಲ್ಲಿ ಸಿಸಿಟಿವಿ ಪರಿಶೀಲನೆ ಮಾಡಬೇಕು ಅಂತ ದಂಪತಿಗೆ ಹೇಳಿದ್ದಾರೆ. ಪೊಲೀಸರು ಅನ್ನೋ ಕಾರಣ ಸಿಸಿಟಿವಿ ಪರಿಶೀಲನೆಗೆ ದಂಪತಿ ಅನುವು ಮಾಡಿಕೊಟ್ಟಿದ್ದಾರೆ. ಮನೆಯಲ್ಲಿ ಇಬ್ಬರು ಇರೋದನ್ನ ಖಾತರಿಪಡಿಸಿಕೊಂಡ ದರೋಡೆಕೋರರು ದಂಪತಿಯನ್ನ ಕಟ್ಟಿ ಹಾಕಿದ್ದಾರೆ. ಬಳಿಕ ಚಾಕು ತೋರಿಸಿ ಮೈ ಮೇಲೆ ಇದ್ದ ಚಿನ್ನಾಭರಣ ಹಾಗೂ ನಗದು ಇರುವ ಜಾಗ ತೋರಿಸಿದ್ದಾರೆ. ಮನೆಯಲ್ಲಿದ್ದ 20 ಲಕ್ಷ ನಗದು, ಅರ್ಧ ಕೆಜಿ ಚಿನ್ನಾಭರಣ ದೋಚಿಕೊಂಡು ಹೋಗಿದ್ದಾರೆ. ಬೆಂಗಳೂರಿನ ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಭರತ್ ನಗರದ ಮನೆಯೊಂದರಲ್ಲಿ ದುಷ್ಕರ್ಮಿಗಳು ಹಾಡಹಗಲೇ ಮನೆಗೆ ನುಗ್ಗಿ ಮನೆಯಲ್ಲಿದ್ದಂತಹ ಚಿನ್ನಾಭರಣ ಮತ್ತು ನಗದನ್ನು ದೋಚಿಕೊಂಡು ಹೋಗಿರುವಂಥ ಘಟನೆ ನಡೆದಿರುವಂಥದ್ದು. ಇಬ್ಬರು ದುಷ್ಕರ್ಮಿಗಳು ಪೊಲೀಸ್ ವೇಷಧಾರಿಗಳಲ್ಲಿ ಬಂದು ಮನೆಗೆ ನುಗ್ಗಿ CCTV ಪರಿಶೀಲನೆ ಮಾಡ್ತೀವಿ ಅಂಥೇಳಿ ಮನೆಯವರಿಗೆ ಹೇಳಿ ಒಳಗಡೆ ಹೋಗಿದ್ದಾರೆ. ಅದಾದ ಬಳಿಕ ಅವರ ವರ್ಷ ಪ್ರಾರಂಭ ಮಾಡಿಕೊಂಡಿರುವಂಥದ್ದು. ಯಲಹಂಕ ಪೊಲೀಸರು ಅಂಥೇಳಿ ಒಳಗಡೆ ಹೋಗಿ ಅಲ್ಲಾದ ಬಳಿಕ ಮನೆಯಲ್ಲಿದ್ದಂಥ ಚಿನ್ನಾಭರಣ ಮತ್ತು 20 ಲಕ್ಷ ನಗದು ಅಷ್ಟು ದೋಚಿಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಮನೆಯಲ್ಲಿ ದುಷ್ಕರ್ಮಿಗಳು ಬರುವಂಥ ಸಂದರ್ಭದಲ್ಲಿ ದಂಪತಿಗಳು ಇಬ್ಬರು ಇರ್ತಾರೆ. ಅವರನ್ನು ಬೆದರಿಸಿ ಚಾಕುವನ್ನು ತೋರಿಸಿ ಮನೆಯಲ್ಲಿದ್ದಂಥ ಅರ್ಧ ಕೆಜಿಯಷ್ಟು ಚಿನ್ನಾಭರಣವನ್ನು ದೋಚಿಕೊಂಡು ಈ ದರೋಡೆಕೋರರು ಹೋಗಿರುವಂಥದ್ದು. ಈಗಾಗಲೇ ದರೋಡೆಕೋರರ ವಿರುದ್ಧ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿದ್ದು, ಈ ಒಂದು ಪ್ರಕರಣವನ್ನು ಭೇದಿಸಲು ಆ ಏರಿಯಾದಲ್ಲಿರುವಂಥ CCTVಗಳನ್ನು ಪರಿಶೀಲನೆ ಮಾಡಿ ಪ್ರತ್ಯೇಕ ತಂಡಗಳನ್ನು ಮಾಡಿ ದರೋಡೆಕೋರರಿಗಾಗಿ ಬಲೆಯನ್ನು ಬೀಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಸಿಗ್ತಿರುವಂಥದ್ದು. ದರೋಡೆಕೋರರು ಮಧ್ಯಾಹ್ನ 3 ಗಂಟೆಗೆ ಎಂಟ್ರಿಯಾಗಿ 20 ನಿಮಿಷದ ಒಳಗಾಗಿ ದರೋಡೆ ಮಾಡಿಕೊಂಡು ಹೋಗಿದ್ದಾರೆ. ಘಟನೆ ಬಗ್ಗೆ ಪೊಲೀಸರಿಗೆ ದಂಪತಿ ದೂರು ನೀಡಿದ್ದಾರೆ. ಬಳಿಕ ಘಟನಾ ಸ್ಥಳಕ್ಕೆ ಪೊಲೀಸರು ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಮನೆಯಲ್ಲಿದ್ದ CCTV DVR ಪಡೆದು ದರೋಡೆಕೋರರಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.